ತುಮಕೂರು ನಗರ ಸ್ಮಾರ್ಟ್ ಸಿಟಿ ಆಗ್ತಾ ಇದ್ದಂತೆ ಭೂಮಿ ಬೆಲೆ ಗಗನಕ್ಕೇರಿದೆ. ಅಂಗೈ ಅಗಲ ಜಾಗಕ್ಕೂ ಕೋಟಿ ಕೋಟಿ ಬೆಲೆ ಬಂದಿದೆ. ಇದೇ ಈಗ ಕೋಟ್ಯಾಧಿಪತಿಯ ಜೀವ ತೆಗೆದಿದೆ. ಆಸ್ತಿ ಪತ್ರಕ್ಕೆ ಸಹಿ ಹಾಕಲ್ಲ ಎಂದವನ್ನ ರುಂಡ ಚೆಂಡಾಡಿದ್ದಾರೆ. ಹಾಡಹಗಲೇ ರಿಯಲ್ ಎಸ್ಟೇಟ್ ಹಂತಕರ ಅಟ್ಟಹಾಸ. ಆಸ್ತಿ ಪತ್ರಕ್ಕೆ ಸಹಿ ಆಗ್ತಿಲ್ಲ ಅಂತ ಅಟ್ಟಾಡಿಸಿಕೊಂಡು ಕೊಲೆ. ಈಗೀಗೆಲ್ಲ ಯಾರನ್ನು ನಂಬಂಗಿಲ್ಲ ಬಿಡಿ. ಹೊನ್ನು ಮಣ್ಣಿನ ವಿಷಯ ಬಂದ್ರೆ ಯಾವಾಗ ಯಾರು ಶತ್ರುಗಳಾಗ್ತಾರೋ ಒಂದು ಗೊತ್ತಾಗಲ್ಲ. ಕಂಡೂರ ಆಸ್ತಿ ಮೇಲೆ ಕಣ್ಣ ಹಾಕೋರು ಊರೂರಲ್ಲೂ ಉಟ್ಕೊಂಡಿರ್ತಾರೆ. ಇನ್ನೊಬ್ಬರ ತಲೆಯೊಡದೆ ಬದುಕಬೇಕು ಅನ್ನೋರಿಗೆ ಲೆಕ್ಕವಿಲ್ಲ ಬಿಡಿ. ಈತನ ಸಾವಾಗಿದ್ದು ಕೂಡ ಇಂಥದ್ದೇ ಕಾರಣಕ್ಕೆ. ಆಸ್ತಿ ವಿಷಯಕ್ಕೆ ಶುರುವಾದ ಜಿದ್ದು ಅಮಾಯಕನ ಹೆಣ ಉರುಳಿಸಿದೆ. ಆಸ್ತಿ ಪತ್ರಕ್ಕೆ ಸಹಿ ಹಾಕ್ಲಿಲ್ಲ ಅಂತ ರಿಯಲ್ ಎಸ್ಟೇಟ್ ಹಂತಕರು ಅಟ್ಟಾಡಿಸಿಕೊಂಡು ರಕ್ತದೋ ಕುಡಿ ಹರಿಸಿದ್ದಾರೆ. ಈತನ ಹೆಸರು ಮಧುವನ್ ಅಂತ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ನಿವಾಸಿ. ಈತನ ಹೆಸರಲ್ಲಿ ಕೋಟ್ಯಾಂತರ ಬೆಲೆ ಬಾಳುವಂತ ಆಸ್ತಿ ಇದೆ. ಇದೇ ಆಸ್ತಿಯೇ ಈಗ ಇವರ ಜೀವಕ್ಕೆ ಕುತ್ತು ತಂದಿದೆ. 2018ರಲ್ಲಿ ಮಧುವನ್ ತಂದೆ ತುಮಕೂರು ನಗರದ ಅಮಾನಿಕೆರೆ ಬಳಿಯ 2 ಎಕರೆ ಜಮೀನನ್ನ ಮಹೇಶ್ ಅನ್ನುವಂಥ ವ್ಯಕ್ತಿಗೆ ಮಾರಾಟ ಮಾಡಿದ್ರು. 3 ಕೋಟಿಗೆ ಡೀಲ್ ಮುಗಿತಾ ಇದ್ದಂತೆ 15 ಲಕ್ಷ ಅಡ್ವಾನ್ಸ್ ಸಹ ಕೊಟ್ಟಿದ್ರು. ಆದ್ರೆ ಮಧುವನ್ ಮಾತ್ರ ಆಸ್ತಿ ಪತ್ರಕ್ಕೆ ಸಹಿ ಹಾಕೋದಕ್ಕೆ ರೆಡಿ ಇರಲಿಲ್ಲ. ಈ ಆಸ್ತಿ ವ್ಯಾಲ್ಯೂ ಇನ್ನೂ ಜಾಸ್ತಿ ಇದೆ, ಯಾವುದೇ ಕಾರಣಕ್ಕೂ ನಾನು ಸಹಿ ಹಾಕಲ್ಲ ಅಂತ ಪಟ್ಟು ಹಿಡಿದಿದ್ರು. ಹೀಗಾಗಿ ಇದೇ ವಿಷಯಕ್ಕೆ ಮಹೇಶ್ ಹಾಗೂ ಮಧುವನ್ ಮಧ್ಯೆ ಜಿದ್ದು ಬೆಳೆಯುವಂತೆ ಮಾಡಿತ್ತು. ತೋಟದ ಹತ್ರ ಹೋಗಿ ಬರ್ತೀನಿ ಅಂತ ಬಂದ ಸರ್. ಬಂದ ಮೇಲೆ ನಿನಗೆ ತಿಂಡಿ ತಂದು ಕೊಡ್ತೀನಿ, ಇನ್ಸುಲಿನ್ ಕೊಡ್ತೀನಿ ಅಂತ ಹೇಳಿ ಹೋದ. ಡೈಲಿ ಹೋಟ್ಲಲ್ಲಿ ತರಿಸ್ಕೊಂಡು ತಿಂತಿದ್ವಿ. ವಾರಕ್ಕೆ 2 ದಿನ 3 ದಿನ. ಮನೆಯವ್ರು ಮಾಡಿರಲಿಲ್ಲ, ಏನೂ ಇಲ್ಲ. ಆಮೇಲೆ ಕುಮಾರಂ ಮೆಂಬರ್ ಬಂದು ನಿಮ್ಮ ತೋಟದಲ್ಲಿ TVS ಬಿದ್ದಿದೆ, ನಿಮ್ಮ ಬಾಳೆಗೊನೆ ಬಿದ್ದಿದ್ದೇವೆ ಅಂದರು ಸರ್. ಬಂದು ನೋಡಿದೆ, ಆವಾಗ ಬಿದ್ದಿತ್ತು. ಇಲ್ಲೆಲ್ಲ ನೋಡಿದ್ವಿ, ಯಾರೂ ಇರಲಿಲ್ಲ. TVS ಅಲ್ಲಿ ಬಿದ್ದಿತ್ತು, ಬಾಳೆಗೊನೆ 2. ಮಹೇಶ್ ಹಾಗೂ ಸಫಿವುಲ್ಲಾ ಕುಚಿಕ್ಕು ದೋಸ್ತುಗಳು. ಮಹೇಶ್ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ರೆ ಸಫಿವುಲ್ಲಾ ಗ್ಯಾರೇಜ್ ಇಟ್ಕೊಂಡಿದ್ದ. ಯಾವಾಗ ಕೋಟಿ ಕೋಟಿ ಬೆಲೆಯ ಆಸ್ತಿ ಕೈ ಸೇರ್ಲಿಲ್ವೋ ಮಹೇಶನ ಪಿತ್ತ ನೆತ್ತಿಗೇರಿದೆ. ಹೇಗಾದ್ರೂ ಸರಿ ಆಸ್ತಿ ತಮ್ಮ ಪಾಲಾಗ್ಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಆಗಲೇ ನೋಡಿ ಚಟ್ಟ ಕಟ್ಟೋ ಪ್ಲಾನ್ ಮಾಡಿತು. ಮಧುವನ್ಗೆ ಒಂದು ಗತಿ ಕಾಣಿಸಿದ್ರೆ ನಮ್ಮ ಲೈನ್ ಕ್ಲಿಯರ್ ಆಗತ್ತೆ ಅಂತ ಕೊಲೆ ಮಾಡುವಂತ ಸ್ಕೆಚ್ ಹಾಕಿದ್ದಾರೆ. ನಿನ್ನೆ ಬೆಳಗ್ಗೆ ಮಧುವನ್ ತೋಟಕ್ಕೆ ಹೋಗ್ತಾ ಇದ್ದಂತೆ ಒಮ್ಮೆಲೆ ಅಡ್ಡ ಹಾಕಿದ್ದಾರೆ. ಏಕಾಏಕಿ ದಾಳಿ ಶುರು ಮಾಡ್ತಾ ಇದ್ದಂತೆ ಮಧುವನ್ ತಪ್ಪಿಸಿಕೊಳ್ಳೋದಕ್ಕೆ ನೋಡಿದ್ದಾನೆ. ಆದ್ರೆ ಬೆಂಬೆಡದಂತೆ ಬೆನ್ನತ್ತಿದ್ದಂತ ಹಂತಕರು ತೋಟದಲ್ಲೇ ಕೊಚ್ಚಿ ಹಾಕಿದ್ದಾರೆ. ಹೆಂಡತಿ ಮಗಳ ಸಾವು, ಅಪ್ಪ ಈಗ ಒಬ್ಬಂಟಿ. ಕೋಟಿ ಕೋಟಿ ಆಸ್ತಿ ಇದ್ರೂ ಅನುಭವಿಸೋದಕ್ಕೆ ಯಾರೂ ಇಲ್ಲದಂತಾಗಿದೆ. ಯಾಕಂದ್ರೆ 4 ವರ್ಷದ ಒಳಗಡೆ ನರಸಿಂಹಮೂರ್ತಿ ಅವರ ಪತ್ನಿ ಹಾಗೂ ಮಗಳು ಸಾವನ್ನಪ್ಪಿದ್ರು. ಈಗ ಮಗನು ಈ ರೀತಿ ಕೊಲೆಯಾಗಿದ್ದಾನೆ. ಹೀಗಾಗಿ ಮನೆಯಲ್ಲಿರುವಂಥದ್ದು ಈ ಹಿರಿ ಜೀವ ಮಾತ್ರ. ಕೋಟಿ ಕೋಟಿ ಆಸ್ತಿ ಇದ್ರೂ ಅನುಭವಿಸೋದಕ್ಕೆ ಮಕ್ಕಳೇ ಇಲ್ಲದಂತಾಗಿದೆ. ಮೃತ ಮಧುವನ್ ತುಂಬಾ ಒಳ್ಳೆ ವ್ಯಕ್ತಿಯಂತೆ. ಊರಲ್ಲಿ ಯಾವುದೇ ಮದುವೆ ಕಾರ್ಯ ನಡೆದ್ರು ಕಷ್ಟ ಅಂತ ಬಂದವರಿಗೆ ತನ್ನ ಕೈಲಾದಷ್ಟು ಸಹಾಯ ಮಾಡ್ತಿದ್ರಂತೆ. ಮಧುವನ್ ನಾನು ಮಾತ್ರ ತುಂಬಾ ಒಳ್ಳೆ ಹುಡುಗ ಸರ್. ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಮುಗಿದು ಕಳ್ಕೊಂತೀನಿ. ಯಾರೇ ಅಧಿಕಾರಿಗಳು, ಯಾರೇ ರಾಜಕಾರಣಿಗಳು ಕಠಿಣವಾದಂತ ಕಾನೂನು ತನ್ನಿ ಜನ ರಕ್ಷಣೆಗೋಸ್ಕರವಾಗಿ ನಿಂತಿದ್ರ. ಜನರನ್ನ ರಕ್ಷಣೆ ಮಾಡ್ಲಿಲ್ಲ ಅಂತಂದ್ರೆ ಕಾಯರ್ಯಾರು. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥದೊಂದು ದುರ್ಘಟನೆ ನಡೀತು ಅಂತಂದ್ರೆ ಜನರು ತುಂಬಾ ಆತಂಕಗೊಳ್ತಾರೆ. ಸೂಕ್ತವಾದಂಥ ಕಾನೂನನ್ನು ಜಾರಿಗೊಳಿಸಿ ಸೂಕ್ತವಾದ ರೀತಿಯಲ್ಲಿ ಅವರ ಮೇಲೆ ಕ್ರಮ ಜರುಗಿಸಿದಾಗ ಮಾತ್ರ ಇಂಥ ಒಂದು ಭಯವಾದ ವಾತಾವರಣ ಹೋಗಿ ನಿರ್ಭಯದ ವಾತಾವರಣ ಸೃಷ್ಟಿಯಾಗಲು ಸಾಧ್ಯ ಆಗ್ತದೆ. ಒಟ್ನಲ್ಲಿ ಕೋಟಿ ಕೋಟಿ ಬೆಲೆಯ ಆಸ್ತಿ ಮೇಲೆ ಕಣ್ಣಿಟ್ಟವರು ಅಮಾಯಕನ ಹೆಣ ಉಳಿಸಿದ್ದಾರೆ. 3 ಕೋಟಿಯ ಡೀಲ್ ಓರ್ವನ ಜೀವವನ್ನೇ ತೆಗೆಯುವಂತೆ ಮಾಡಿದ್ದಾರೆ. ವಿಠಲ್, ನ್ಯೂಸ್ 18 ತುಮಕೂರು.